ಓಂ ಶಾಂತಿ. ಮುರಳಿಯ ದಿನಾಂಕ 20/7/2022. मीठे बच्चे, तुम रूहानी सेना हो. तुम्हारे बिगर रावण से सारे विश्व की रक्षा कोई कर नहीं सकता. इसी शुद्ध नशे में रहना है. ಮಧುರ ಮಕ್ಕಳೇ, ನೀವು ಆತ್ಮಿಕ ಸೈನಿಕರಾಗಿದ್ದೀರಿ. ನಿಮ್ಮ ಹೊರತು ರಾವಣನ ಬಂಧನದಿಂದ ವಿಶ್ವದ ರಕ್ಷಣೆ ಯಾರೂ ಮಾಡೋದಿಲ್ಲ. ಈ ಶುದ್ಧ ನಶೆಯಲ್ಲಿ ನೀವು ಇರಬೇಕು. प्रश्न: बाप दादा किन बच्चों की बलिहारी का गायन करते हैं? बाप दादा ಯಾವ ಮಕ್ಕಳ ಬಲಿಹಾರಿಯ ಬಗ್ಗೆ ಗಾಯನ ಮಾಡ್ತಾರೆ, ಮಹಿಮೆ ಮಾಡ್ತಾರೆ? उत्तर: बाबा कहते बलिहारी उन बांधेली बच्चियों की जो मार खाते हैं फिर भी शिव बाबा को याद करती है. मार खाने से और ही नष्ट मोहा बनती जाती, जिस कारण उनका पद और ही ऊंचा हो जाता. ಬಾಬಾ ಯಾವ ಮಕ್ಕಳಿಗೆ ಬಲಿ ಆಗ್ತಾರೆ ಅಂದರೆ ಬಂಧನದಲ್ಲಿ ಇರುವಂತಹ ಮಾತೆಯರು, ಯಾರು ಪ್ರತಿದಿನ ಹಿಂಸೆಯನ್ನು ಸಹನೆ ಮಾಡ್ತಾ ಇದ್ದಾರೆ, ಅತ್ಯಾಚಾರಗಳನ್ನು ಸಹನೆ ಮಾಡ್ತಾ ಇದ್ದಾರೆ. ಹಿಂಸೆಯನ್ನು ಸಹನೆ ಮಾಡ್ತಿದ್ರೂ ಅವರು ಬಾಬವ್ರನ್ನ ನೆನಪು ಮಾಡ್ತಾರೆ. ಇನ್ನಿಷ್ಟು ನಷ್ಟ ಮೋಹ ಆಗ್ತಾ ಹೋಗ್ತಾರೆ. ಆ ಕಾರಣದಿಂದ ಅವರ ಪದವಿ ಉನ್ನತ ಆಗಿಬಿಡ್ತದೆ. बाप ऐसे बच्चों को तसल्ली देते, बच्चे तुम अपने को आत्मा समझो, यह देह तुम्हारी नहीं. ಅಂತಹ ಮಕ್ಕಳಿಗೆ ಬಾಬಾ ಧೈರ್ಯ ಕೊಡ್ತಾರೆ. ಮಕ್ಕಳೇ, ನಿಮಗೆ ನೀವು ಆತ್ಮ ಅಂತ ತಿಳಿಯಿರಿ, ಈ ದೇಹ ನಿಮ್ಮದಲ್ಲ. तुम बाप के बन चुके हो तो अवस्था पक्की होती जाएगी. सच्ची दिल पर साहेब राजी होगा. ನೀವು ತಂದೆಯ ಮಕ್ಕಳಾಗಿದ್ದೀರಿ ಅಂದರೆ ನಿಮ್ಮ ಅವಸ್ಥೆ ಪಕ್ಕಾ ಆಗ್ತಾ ಹೋಗಬೇಕು. ಆಗ ಸತ್ಯ ಹೃದಯವಂತರ ಮೇಲೆ ಸಾಹೇಬ ಪರಮಾತ್ಮನು ರಾಜಿ ಆಗ್ತಾನೆ. गीत: तुम्हें पाके हमने जहान पा लिया, जमीन तो जमीन आसमान पा लिया. ನಿನ್ನನ್ನು ಪಡೆದು ನಾವು ಎಲ್ಲವನ್ನೂ ಪಡ್ಕೊಂಡಿದ್ದೇವೆ. ओम शांति. बच्चे सामने बैठे जानते हैं हम सेना है. किसकी सेना? ईश्वर की. क्या कर रहे हैं? रावण पर विजय पा रहे. ನಾವು ಮಕ್ಕಳು ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ. ನಾವೆಲ್ಲರೂ ಸೈನ್ಯ ಆಗಿದ್ದೇವೆ. ಯಾರ ಸೈನ್ಯ? ಈಶ್ವರನ ಸೈನ್ಯದ ಸೈನಿಕರು. ಏನು ಮಾಡ್ತಿದ್ದೀವಿ? ರಾವಣನ ಮೇಲೆ ವಿಜಯ ಪಡಿತಾ ಇದ್ದೇವೆ. इस सारी सृष्टि को रावण राज्य से छुड़ाए अपने राज्य की ಸ್ಥಾಪನಾ कर रहे. ಇಡೀ ಜಗತ್ತನ್ನೇ ರಾವಣ ರಾಜ್ಯದಿಂದ ಬಿಡಿಸಿ ನಮ್ಮ ರಾಜ್ಯದ ಅಥವಾ ರಾಮರಾಜ್ಯದ ಸ್ಥಾಪನೆ ಮಾಡ್ತಾ ಇದ್ದೇವೆ.
बैठे देखो कितने साधारण हैं, कोई हाथ पाँव नहीं चलाते हो, परंतु हो बड़ी ಜಬರ್ದಸ್ತ್ ಸೇನೆ. ಈ ಸೈನಿಕರು ನೋಡಿ ಎಷ್ಟು ಸಾಧಾರಣ ರೀತಿಯಲ್ಲಿ ಕುಳಿತಿದ್ದಾರೆ. ಕೈ ಕಾಲುಗಳನ್ನು ಆಡಿಸ್ತಾ ಇಲ್ಲ, ಸ್ಥೂಲವಾಗಿ ಯುದ್ಧನೂ ಮಾಡ್ತಿಲ್ಲ. ಆದರೆ ಇದು ಶಕ್ತಿಶಾಲಿ ಜಬರ್ದಸ್ತ್ ಸೇನೆ ಆಗಿದೆ. ತುಮ್ ಮದದಗಾರ್ ಹೋ ईश्वर के. ईश्वर भी गुप्त है, तुम भी गुप्त हो. उनको शाहनशाह भी कहते हैं. ನೀವು ಈಶ್ವರನ ಸಹಾಯಕರು. ಈಶ್ವರನು ಗುಪ್ತವಾಗಿದ್ದಾನೆ. ನೀವು ಮಕ್ಕಳು ಸಹ ಸೈನಿಕರು ಸಹ ಗುಪ್ತ ಆಗಿದ್ದೀರಿ. ಈಶ್ವರನಿಗೆ ರಾಜರ ರಾಜ ಅಂತ ಹೇಳಲಾಗ್ತದೆ. तुम्हारी युद्ध इतनी जबरदस्त और गुप्त है जो तुम विकारों पर जीत पाकर सारे विश्व पर जीत पा लेते. ನಿಮ್ಮ ಯುದ್ಧ ಜಬರ್ದಸ್ತ್ ಆಗಿದೆ, ಗುಪ್ತ ಆಗಿದೆ. ವಿಕಾರಗಳ ಮೇಲೆ ವಿಜಯ ಪಡೆದು ಇಡೀ ವಿಶ್ವದ ಮೇಲೆ ನೀವು ವಿಜಯಶಾಲಿಗಳಾಗ್ತೀರಿ. तुमको फील होगा जैसे वह सेना है वैसे हम भी रूहानी सेना है. समझते हो भारत का सारा मदार इस सेना पर है. ಹೇಗೆ ಲೌಕಿಕದ ಸೈನ್ಯ ಇದೆ, ದೇಶ ರಕ್ಷಣೆ ಮಾಡುವ ಸೈನ್ಯ, ಹಾಗೆ ನಾವು ಸಹ ರಾಮರಾಜ್ಯದ ಸ್ಥಾಪನೆ ಮಾಡುವಂತಹ ಸೈನಿಕರಾಗಿದ್ದೇವೆ, ಸೇನೆಯಲ್ಲಿ ಇದ್ದೇವೆ. उस सेना में कभी कभी राजाओं आदि को भी भगाए मिलिट्री का राज्य कर लेते. मिलिट्री समझती है हमारे बिगर कोई देश की रक्षा कर नहीं सकता. ಆ ಸೈನಿಕರು ಒಮ್ಮೊಮ್ಮೆ ರಾಜನಿಗೆ ಇಳಿಸಿ ತಮ್ಮ ರಾಜ್ಯ ನಡೆಸ್ತಾರೆ. ತಿಳ್ಕೋತಾರೆ ನಮ್ಮ ವಿನಃ ದೇಶದ ರಕ್ಷಣೆ ಮಾಡೋರು ಯಾರೂ ಇಲ್ಲ ಅಂತ. वह मिलिट्री भी देखो और यह भी देखो. तुम जैसे हो वैसे हो. तुम्हारे पास कोई भी ड्रेस व हथियार पवार नहीं. वह तो कितनी ड्रेस पहनते हैं जैसे स्वांग बनाते. ಆ ಮಿಲಿಟ್ರಿ ಸೈನಿಕರನ್ನು ನೋಡಿ ಮತ್ತು ನಿಮ್ಮನ್ನು ನೀವು ನೋಡ್ಕೊಳ್ಳಿ. ನೀವು ಈ ಸೈನ್ಯದಲ್ಲಿ ಸೇರಿದ ಮೇಲೆ ನಿಮ್ಮ ವಸ್ತ್ರಗಳಲ್ಲಿ, ವೇಷದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ಆ ಸೈನಿಕರು ನೋಡಿ ಯಾವ ಥರ ಡ್ರೆಸ್ ಮಾಡಿಕೊಂಡಿರ್ತಾರೆ. ಮಿಲಿಟ್ರಿಯ ಡ್ರೆಸ್ಸೇ ಬೇರೆ ಇರ್ತದೆ. ಹೋಲಿ ಮೇ ಜೈಸೆ ಸ್ವಾಂಗ್ ಬನಾತೆ ವೈಸೆ ಸ್ವಾಂಗ್ ಬನಾತೆ. ಹೋಳಿ ಹಬ್ಬದಲ್ಲಿ ಹೇಗೆ ಮಕ್ಕಳು ವೇಷ ಹಾಕ್ಕೊಂಡಿರ್ತಾರೆ, ಸೋಗ್ ಹಾಕ್ಕೊಳ್ತಾರೆ, ಹಾಗೆ ಮಿಲಿಟ್ರಿಯವರ ಡ್ರೆಸ್ಸು ಸಹ ಒಂದು ವೇಷದ ಥರ ಇರ್ತದೆ. ರಾಮ್ ಕಿ ಭಿ ಸೇನಾ ದಿಖಾತೆ ಉನ್ಕೋ ಮುಹ ಬಂದರ್ ಕಾ ದೇ ದಿಯಾ. ವಹ ತೋ ಸಿರ್ಫ್ ಗುಡಿಯೋಂ ಕಾ ಖೇಲ್ ಕರ್ತೆ. ಹೋಳಿ ಹಬ್ಬದಲ್ಲಿ ರಾಮನ ವೇಷ ಒಬ್ಬರು ಹಾಕ್ಕೊಳ್ತಾರೆ, ಲಕ್ಷ್ಮಣನ ವೇಷ ಒಬ್ಬರು ಹಾಕ್ಕೊಳ್ತಾರೆ ಮತ್ತು ವಾನರ ಸೈನಿಕರನ್ನು ತಯಾರು ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಹನುಮಂತನ ಮುಖ ಹಾಕ್ತಾರೆ, ಮುಖವಾಡ ಹಾಕ್ತಾರೆ. ಅದು ಎಲ್ಲವೂ ಗೊಂಬೆಗಳ ಆಟ ಆಗಿದೆ. अब तुम रावण पर विकारों को जीतते, ಜೈಲ್ ಸೆ छुटकारा पा रहे. ರಾವಣ ಅಂದರೆ 5 ವಿಕಾರಗಳನ್ನು ಜಯಿಸಿ ನೀವು ರಾವಣನ ಜೈಲಿನಿಂದ ಬಿಡುಗಡೆ ಆಗ್ತೀರಿ, ಮುಕ್ತಿ ಪಡ್ಕೊಳ್ತೀರಿ. ಏಕ ತೋ ರಾವಣ ಕಾ ಜೈಲ್ ಹೇ
फिर रावण की मत पर चलने वालों का ಜೇಲ್. ಈ ಪ್ರಪಂಚನೇ ಒಂದು ಜೈಲಾಗಿದೆ, ಅದು ರಾವಣನ ಜೈಲಾಗಿದೆ. ಜೊತೆಗೆ ರಾವಣನ ಮತದಂತೆ ನಡೆಯುವಂಥವರು ಅವರೂ ಒಂದು ಜೈಲನ್ನು ಮಾಡಿರ್ತಾರೆ. ಅಲ್ಲಿ ಅಪರಾಧ ಮಾಡಿದವರನ್ನು ಆ ಜೈಲಿಗೆ ಸೇರಿಸ್ತಾ ಇರ್ತಾರೆ. ಪ್ರತಿಯೊಂದು ದೇಶದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಆ ಒಂದು ಜೈಲಿರ್ತದೆ. ಭಕ್ತಿ ಕಿ ಬಿ ಜಂಜೀರೆ, ಗುರುओं की भी ಜಂಜೀರೆ, ಫಿರ್ ಪತಿ ಕಿ ಬಿ ಜಂಜೀರೆ. ಈ ಪ್ರಪಂಚದಲ್ಲಿ ಒಂದಿದೆ ರಾವಣನ ಜೈಲು. ಆ ಜೈಲಲ್ಲಿ ಎಲ್ಲ ಆತ್ಮರು ಇವತ್ತು ಬಂಧಿತರಾಗಿದ್ದಾರೆ. ಎರಡನೇದಿದೆ ಗರ್ಭ ಜೈಲು. ಹುಟ್ಟುವಂತಹ ಮನುಷ್ಯರು ಮೊದಲು ಗರ್ಭ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾರೆ. ಮೂರನೇದಿದೆ ಅಪರಾಧ ಮಾಡಿರುವಂತಹ ಕಳ್ಳರನ್ನು, ಅಪರಾಧಿಗಳನ್ನು ಹಾಕುವಂಥ ಜೈಲು. ನಾಲ್ಕನೇದು ಭಕ್ತಿಯ ಜೈಲು ಅಂತಾರೆ ಬಾಬಾ. ಭಕ್ತಿಯ ಬಂಧನದಲ್ಲೂ ಸಹ ಅನೇಕರು ಸಿಲುಕಿದ್ದಾರೆ. ಐದನೇದು ಗುರುಗಳ ಬಂಧನ. ಗುರುಗಳಿಗೆ ಹೆದರಿ ಅವರು ಮತದಂತೆ ನಡಿಬೇಕಾಗ್ತದೆ. ಅನೇಕ ಭಕ್ತರು ಗುರುಗಳ ಬಂಧನದಲ್ಲೂ ಇದ್ದಾರೆ. ಐದನೇದು ಪ್ರತಿಯೊಬ್ಬ ಸ್ತ್ರೀಗೆ ಪತಿಯ ಬಂಧನ ಇದೆ, ಮನೆಯ ಬಂಧನ ಇದೆ. ಮನೆ ಅನ್ನೋದೇ ಒಂದು ಜೈಲಾಗಿದೆ. ರಾವಣ ಕಿ ಮತ ಪರ್ ತುಮ್ ಕಿತನೆ ದುಃಖಿ ಹೋತೆ ಹೋ. ಹೀಗೆ ಕಲಿಯುಗದ ಮನುಷ್ಯ ಅನೇಕ ಜೈಲುಗಳಲ್ಲಿ ಸಿಕ್ಕಾಕೊಂಡು ದುಃಖಿಯಾಗಿದ್ದಾನೆ. ರಾವಣನ ಮತದಂತೆ ನಡೆದು ನೀವು ಎಷ್ಟು ದುಃಖಿಯಾಗಿದ್ದೀರಿ. ಜಾನ್ತೆ ಹೋ ಜಿತನಾ ಜಿತನಾ ಹಮ್ ಯೋಗ ಮೇ ರಹತೆ ಉತನಾ ಹಮಾರಿ ಆತ್ಮ ದುಃಖ ಸೆ छूटती. अबलाओं पर अत्याचार बहुत होते, बहुत मार खाते. पूछते हैं हम क्या करें, बाप फिर तसल्ली देते. समझाते अपने को आत्मा समझो. ಎಷ್ಟೆಷ್ಟು ಯೋಗ ಮಾಡ್ತೀರಿ ಅಷ್ಟಷ್ಟು ನೀವು ದುಃಖದಿಂದ ಬಿಡುಗಡೆಯಾಗ್ತೀರಿ. ಅಬಲೆಯರ ಮೇಲೆ ಅತ್ಯಾಚಾರಗಳು ನಡೀತವೆ, ಹಿಂಸೆ ಮಾಡ್ತಾರೆ. ಆಗ ಅಬಲೆಯರು ಅಥವಾ ಬಂಧನದಲ್ಲಿ ಇರುವಂಥ ಮಾತೆಯರು ಕೇಳ್ತಾರೆ, ಬಾಬಾ ನಾವು ಏನು ಮಾಡಬೇಕು? ಬಾಬಾ ಧೈರ್ಯ ಹೇಳ್ತಾರೆ, ಮಕ್ಕಳೇ ನಿಮಗೆ ನೀವು ಆತ್ಮ ಅಂತ ತಿಳಿರಿ. ಯ ದೇಹ ಹಮಾರಿ ನಹಿ ಹೈ, ಹಮ್ ಮರ್ ಚುಕೆ, ಬಾಪ್ ಕೆ ಬನ್ ಚುಕೆ ಔರ್ ಕೋಯಿ ಉಪಾಯ ನಹಿ. ತಿಳ್ಕೊಳ್ಳಿ, ಈ ದೇಹ ನಿಮ್ಮದಲ್ಲ, ದೇಹದಿಂದ ನೀವು ಸತ್ತಿದ್ದೀರಿ, ತಂದೆಯ ಮಕ್ಕಳಾಗಿದ್ದೀರಿ, ಬೇರೆ ಯಾವ ಉಪಾಯನೂ ಇಲ್ಲ. ಹಮ್ ಶಿವ ಬಾಬಾ ಕೆ ಜೋ ಸಚ್ಚೆ बच्चे होते हैं उनकी अवस्था पक्की रहती, जरा भी विकार की तरफ ख्याल नहीं जाता है. ऐसे बच्चे पर अगर कोई ज़बरदस्ती जुल्म करते हैं तो उसका पाप नहीं चढ़ता है. ಬಾಬಾ ಹೇಳ್ತಾರೆ, ಯಾರ ಅವಸ್ಥೆ ಪಕ್ಕಾ ಇರ್ತದೆ, ಯಾರಿಗೆ ಒಳಗಿನಿಂದ ವಿಕಾರದಲ್ಲಿ ಹೋಗುವ ಆಸಕ್ತಿ ಇರೋದಿಲ್ಲ, ಅಂಶ ಮಾತ್ರವೂ ಸಂಕಲ್ಪ ಇರೋದಿಲ್ಲ, ಅಂತಹ ಮಾತೆಯರ ಮೇಲೆ ಯಾರಾದರೂ ಜಬರ್ದಸ್ತಿ ಅತ್ಯಾಚಾರ ಮಾಡಿದ್ರೂ ಸಹ ಅವರ ಮೇಲೆ ಪಾಪ ಏರೋದಿಲ್ಲ. ಪುಕಾರ್ತಿ ಹೇ ಬಾಬಾ ಹಮ್ ತೋ ಆಪ್ಗೆ ಶರೀರ್ ತೋ ಜೈಸೆ ಮುರ್ದಾ ಹೈ. ಅಂಥ ಮಾತೆಯರು ಒಳಗಿನಿಂದ ತಂದೆಗೆ ನೆನಪು ಮಾಡ್ತಿರ್ತಾರೆ, ಕರೀತಾ ಇರ್ತಾರೆ. ಹೇಳ್ತಾರೆ, ಈ ದೇಹ ಅಂತೂ ಶವ ಆಗಿದೆ, ಈ ಶವ ನನ್ನ ಪತಿಯ ಕೈಗೆ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊತಾರೆ. ಐಸೆ ನಿಶ್ಚಯ ಬುದ್ಧಿ ವಾಲೆ ಜೋ ಹೇ ವಹ ಬಿ ಬಡಾ ಊಂಚ ಪದ್ ಪಾ ಲೇತೆ.
ಹೀಗೆ ಯಾರು ಅಂಥ ನಿಶ್ಚಯ ಬುದ್ಧಿಯಾಗಿ ದೇಹದಿಂದ ನ್ಯಾರ ಆಗಿ ಬಾಬೋರ್ ನೆನಪಿನಲ್ಲಿ ಇರ್ತಾರೆ, ಅಂತಹ ಮಾತೆಯರು ಉನ್ನತ ಪದವಿಗೆ ಅರ್ಹರಾಗ್ತಾರೆ. ಅವರ ಮೇಲೆ ಅತ್ಯಾಚಾರ ನಡೆದರೂ ಸಹ ಅದರ ಪಾಪ ಅವರ ಮೇಲೆ ಏರೋದಿಲ್ಲ. ಅಗರ್ ಸಚ್ಚಿ ದಿಲ್ ಹೈ ತೋ ऐसी सच्ची दिल पर जरूर साहब राजी होगा. जितना जितना मार खाती है उतना ही बाप को याद करती है. बाबा बंधन है, बंधन है, बंधन से छुड़ाओ. ಅಂತಹ ಮಾತೆಯರು ಎಷ್ಟೆಷ್ಟು ಹೊಡೆತ ತಿಂತಾರೆ, ಹಿಂಸೆಯನ್ನು ಅನುಭವಿಸ್ತಾರೆ. ಅಂತಹ ಮಕ್ಕಳ ಬಂಧನ ನಿಧಾನಕ್ಕೆ ಯೋಗ ಬಲದಿಂದ ಬಿಟ್ಟು ಹೋಗ್ತದೆ. जो छूटे हुए बंधन मुक्त है वह भी इतना याद नहीं करते जितना बांधे लिया याद करती है. ಆ ರೀತಿಯಲ್ಲಿ ನಿಶ್ಚಯ ಬುದ್ಧಿ ಮಾತೆಯರು ದೇಹದಿಂದ ಯಾರು ಡಿಟ್ಯಾಚ್ ಆಗುವ ಅಭ್ಯಾಸ ಮಾಡ್ತಾರೆ, ಬಾಬೋರ್ ನೆನಪಿನಲ್ಲಿ ಇರ್ತಾರೆ, ಹಿಂಸೆ ವಿರೋಧ ಅತ್ಯಾಚಾರಗಳನ್ನು ಸಹನೆ ಮಾಡ್ತಾರೆ, ಅವರ ಬಂಧನವು ಸಹ ಕೆಲವೇ ಸಮಯದಲ್ಲಿ ಬಿಟ್ಟು ಹೋಗ್ತದೆ. ಅವರು ಮಾಡುವಷ್ಟು ನೆನಪು ಬಂಧನ ಮುಕ್ತ ಆಗಿರುವಂಥವರು ಮಾಡೋದಿಲ್ಲ. ಶಿವ ಬಾಬಾ ಕಿ ಯಾದ ಸೆ ಬೇಡ ಪಾರ್ ಹೋತಾ ಹೈ. ಕೋಯಿ ಕಹತೆ ಹೈ ಬಾಬಾ हमको मुरली भी पढ़ने नहीं देते. अरे तुम बाप को याद करती रहो. मुरली में भी यही समझाया जाता. मूल बात है याद का चार्ट रखो. ಇನ್ನು ಕೆಲವರು ಬಾಬೋರ್ಗೆ ಕೇಳ್ತಾರೆ, ಬಾಬಾ ನಮಗೆ ಮುರಳಿ ಓದಲಿಕ್ಕೂ ಸಹ ಮನೆಯಲ್ಲಿ ಅನುಮತಿ ಕೊಡೋದಿಲ್ಲ ಅಂತ. ಬಾಬಾ ಹೇಳ್ತಾರೆ, ಮುರಳಿ ಯಾಕೆ ಓದ್ತೀರಿ, ನೆನಪು ಮಾಡ್ತಾ ಇರಿ. ಮುರಳಿಯಲ್ಲಿನೋ ಬಾಬಾ ಅದನ್ನೇ ಹೇಳ್ತಾರಲ್ವ, ಹೆಚ್ಚಿನ ಸಮಯ ಬಾಬೋರ್ನ ನೆನಪು ಮಾಡ್ರಿ, ನೆನಪಿನ ಚಾರ್ಟ್ ಬರೀರಿ ಅಂತ ಹೇಳ್ತಾರೆ. ಆದ್ದರಿಂದ ವಿರೋಧಿಗಳ ಮುಂದೆ ನೀವು ಮುರಳಿ ಓದಲಿಕ್ಕೆ ಹೋಗಬೇಡಿ. ಏಕಾಂತದಲ್ಲಿ ಸಮಯ ಸಿಕ್ಕಾಗ ಮುರಳಿ ಓದ್ರಿ, ಉಳಿದ ಸಮಯದಲ್ಲಿ ಬಾಬೋರ್ನ ನೆನಪು ಮಾಡ್ರಿ. हम बाबा को कितना समय याद करते हैं यह चार्ट रखना चाहिए. घड़ी घड़ी याद भूल जाती. बांधेली बच्चियाँ तो मार खाते खाते और ही जास्ती याद करती. बलिहारी उन अबलाओं की है जो मार खाते भी याद करती. ಬಾಬಾ ಹೇಳ್ತಾರೆ, ವಿರೋಧ ಅತ್ಯಾಚಾರ ಬಂಧನ ಸಹನೆ ಮಾಡ್ತಾ ಮಾಡ್ತಾ ಅಂಥ ಮಾತೆಯರು ಹೆಚ್ಚಿನ ಸಮಯ ಬಾಬೋರ್ನ ನೆನಪು ಮಾಡ್ತಿರ್ತಾರೆ. ಅಂತಹ ಮಾತೆಯರ ಮುಂದೆ ಬಾಬನು ಬಲಿಹಾರಿ ಆಗ್ತಾರೆ. ಬಾಬಾ कहते तुम अपने को आत्मा समझ बाप को याद करते रहो. जितना जास्ती मारेंगे तुम और ही नष्ट मोहा होती जाएगी. मार भी अच्छा पद बना देती. ಎಷ್ಟೆಷ್ಟು ನೀವು ಸಹನೆ ಮಾಡ್ತೀರಿ, ಹೊಡೆತ ತಿಂತೀರಿ, ಅಷ್ಟೇ ನೀವು ನಷ್ಟ ಮೋಹ ಆಗ್ತಾ ಹೋಗ್ತೀರಿ. ಅವರ ಒಂದು ವಿರೋಧ ಹಿಂಸೆಯೂ ಸಹ ನಿಮ್ಮ ಪದವಿಯನ್ನು ಮೇಲಕ್ಕೆ ತಗೊಂಡು ಹೋಗ್ತದೆ. बाबा को भी ऐसी बच्चियाँ याद पड़ती. ಬಂಧನದಲ್ಲಿ ಇರುವಂತಹ ಅಂಥ ಮಾತೆಯರ ನೆನಪು ಬಾಬೋರ್ಗೆ ಆಗಾಗ ಬರ್ತಾ ಇರ್ತದೆ. हाँ कोई बहुत अच्छे महारथी बच्चे भी हैं जो बहुतों की सर्विस करते, योगी बनाते. योग की बहुत महिमा है. तुम तो सब पर तरस खाते हो. ಕೇವಲ ಬಂಧನದಲ್ಲಿ ಇರುವಂತಹ ಮಾತೆಯರಿಗಷ್ಟೇ ಅಲ್ಲ, ಬಾಬಾ ಒಳ್ಳೊಳ್ಳೆ ಮಹಾರಥಿ ಮಕ್ಕಳು
ಯಾರು ಹೆಚ್ಚಿನ ಸಮಯ ಸೇವೆ ಮಾಡ್ತಾರೆ, ಯೋಗ ಮಾಡ್ತಾರೆ, ಅಂಥವರನ್ನು ಸಹ ಬಾಬಾ ಆಗಾಗ ನೆನಪು ಮಾಡ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ನನ್ನಂತೆ ನಿಮಗೂ ಸಹ ಎಲ್ಲರ ಮೇಲೆ ದಯೆ ಬರಬೇಕು, ಎಲ್ಲರ ಸೇವೆ ಮಾಡಬೇಕು, ಹೆಚ್ಚಿನ ಸಮಯ ಬಾಬಾವ್ರನ್ನ ನೆನಪು ಮಾಡಬೇಕು. तुम बच्चे गीता को रेफर करते, उन्होंने बुद्धि में सिर्फ यह है कि कृष्ण भगवान ने राजयोग सिखाया. तुम कहते परमात्मा ने राजयोग सिखाया, यह सिद्ध करने के लिए तुम पूछते हो परमात्मा से तुम्हारा क्या संबंध है. पिता कहते हैं ना, तो पिता का फरमान है, हमारे साथ योग लगाओ तो तुम्हारे विकर्म विनाश होंगे. ಭಗವದ್ಗೀತೆಯ ಉದಾಹರಣೆಯನ್ನು ನೀವು ಜನರಿಗೆ ಹೇಳ್ತೀರಿ. ಗೀತಾಜ್ಞಾನ ಶ್ರೀಕೃಷ್ಣ ಹೇಳಲಿಲ್ಲ, ನಿರಾಕಾರ ಪರಮಾತ್ಮ ಗೀತಾಜ್ಞಾನ ಕೊಡ್ತಾನೆ, ರಾಜಯೋಗ ಕಲಿಸ್ತಾನೆ. ಇದನ್ನು ಸಿದ್ಧ ಮಾಡೋದಕ್ಕಾಗಿ ನೀವು ಜನರಿಗೆ ಪ್ರಶ್ನೆ ಕೇಳ್ತೀರಿ, ಪರಮಾತ್ಮನ ಜೊತೆಗೆ ನಿಮಗೇನು ಸಂಬಂಧ ಇದೆ? ಆಗ ಹೇಳ್ತಾರೆ, ಪರಮಾತ್ಮ ನಮಗೆ ತಂದೆ ಆಗಿದ್ದಾನೆ. ಆಗ ತಿಳಿಸ್ರಿ, ಆ ತಂದೆಯ ಆದೇಶ ಆಗಿದೆ, ಅವನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶ ಆಗ್ತವೆ. ಆದ್ದರಿಂದ ಹೆಚ್ಚಿನ ಸಮಯ ನೀವು ಆ ಪರಮಾತ್ಮನ ಜೊತೆಗೆ ಯೋಗ ಜೋಡಿಸ್ರಿ. कोई मनुष्य मात्र के साथ योग नहीं लगाना. अगर सिखाने वाला ही मनुष्य होगा तो तुम्हारा कल्याण नहीं होगा. गीता में भी नाम देहधारी का रख दिया. ಯೋಗ ಕಲಿಸುವವನು ಪರಮಾತ್ಮ ಒಬ್ಬನೇ. ಅವನ ಜೊತೆಗೆ ಯೋಗ ಜೋಡಿಸಿದರೆ ವಿಕರ್ಮಗಳು ನಾಶ ಆಗ್ತವೆ. ಮನುಷ್ಯರ ಜೊತೆಗೆ ಯೋಗ ಜೋಡಿಸಿದರೆ ವಿಕರ್ಮಗಳು ನಾಶ ಆಗೋದಿಲ್ಲ. ಭಗವದ್ಗೀತೆಯಲ್ಲಿ ಸಹ ಭಕ್ತರು ದೇಹಧಾರಿ ಕೃಷ್ಣನ ಹೆಸರನ್ನು ಸೇರಿಸಿದ್ದಾರೆ. तुम कहते हो निराकार परमात्मा योग सिखाते, तुम कोई की निंदा नहीं करते, बाप की महिमा करते, परंतु समझाने वाले बड़े तीखे और सयाने चाहिए. ಬಾಬಾ ಹೇಳ್ತಾರೆ, ನೀವು ಹೇಳ್ತೀರಿ ಪರಮಾತ್ಮನೇ ಯೋಗ ಕಲಿಸ್ತಾನೆ, ಅವ್ರು ಹೇಳ್ತಾರೆ ಶ್ರೀಕೃಷ್ಣ ಯೋಗ ಕಲಿಸಿದ್ದಾನೆ. ನಿಮ್ಮ ವಿಚಾರಗಳನ್ನು ನೀವು ಸತ್ಯತೆ ಸಭ್ಯತೆಯಿಂದ ಹೇಳ್ತೀರಿ ವಿನಃ ಬೇರೆ ಯಾರ ಬಗ್ಗೆಯೂ ನೀವು ನಿಂದನೆ ಮಾಡೋದಿಲ್ಲ. ಆದರೆ ಇದನ್ನು ಹೇಳುವಂಥ ಮಕ್ಕಳು ಬಹಳ ತೀಕ್ಷ್ಣ ಬುದ್ಧಿಯುಳ್ಳವರು, ಮೃದು ಭಾಷಿಕರು ಇರಬೇಕು. क्योंकि वहाँ बड़े बड़े विद्वान पंडित बहुत आते, सन्यासियों की भी सेना है ना, सबके हेड्स आते. तुम बच्चे ऐसे चतुर होने चाहिए जो बात बिल्कुल थोड़ी करो और एकदम तीर लग जाए. ದೊಡ್ಡ ದೊಡ್ಡ ವಿದ್ವಾನ ಪಂಡಿತರ ಮುಂದೆ ಮಾತನಾಡುವಂತಹ ಮಕ್ಕಳು ಬಹಳ ಚತುರತೆಯಿಂದ ಮಾತಾಡಬೇಕು. ಕಡಿಮೆ ಮಾತಾಡಬೇಕು, ಕಡಿಮೆ ಶಬ್ದಗಳಲ್ಲಿನೇ ಅವರಿಗೆ ಜ್ಞಾನದ ಬಾಣ ಹೊಡಿಬೇಕು. ಹೇಗೆ ಹೊಡಿಬೇಕು ಅಂದರೆ ಆ ಬಾಣ ಅವರಿಗೆ ತಾಗಿರಬೇಕು. ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ಸನ್ಯಾಸಿಗಳ ಸೈನ್ಯನೂ ದೊಡ್ಡದಾಗಿರ್ತದೆ. ಒಬ್ಬೊಬ್ಬ ಸನ್ಯಾಸಿಯ ಹಿಂದೆ ಲಕ್ಷ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಿರ್ತಾರೆ, ಶಿಷ್ಯರಿರ್ತಾರೆ. ಅದು ಅವರ ಸೈನ್ಯ ಆಗಿದೆ. ಜಾಸ್ತಿ ಕುछ बोलने की दरकार नहीं, क्योंकि वे क्रोधी भी बहुत होते, उनकी भी बड़ी सेना है. ವಿದ್ವಾನ ಪಂಡಿತರ ಮುಂದೆ ನೀವು ಜಾಸ್ತಿ ಮಾತನಾಡುವ ಅಗತ್ಯ ಇಲ್ಲ. ಯಾಕೆ ಅಂದರೆ ಸನ್ಯಾಸಿಗಳು ಕೆಲವರು ಕ್ರೋಧಿ ಇರ್ತಾರೆ,
ಅವರದ್ದೂ ದೊಡ್ಡ ಸೈನ್ಯ ಇರ್ತದೆ. ಅವರು ಕ್ರೋಧ ಮಾಡದಿದ್ರೂ ಅವರ ಹಿಂದೆ ಇರ್ತಕ್ಕಂಥ ಭಕ್ತರು ಗಲಾಟೆ ಮಾಡ್ತಾರೆ. ಕहाँ से भी निमंत्रण आता है तो तुम जा सकते हो, तुम बच्चे भी समझ सकते हो, हमारे में कौन कौन अच्छी ललकार कर सकते. एक अलफ का अर्थ ही समझाना है. दो चीज़ें है बस. बाप अलफ कहते मुझे याद करो तो तुम विश्व के मालिक बन जाए. ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ಸನ್ಯಾಸಿಗಳು ನಿಮಗೆ ನಿಮಂತ್ರಣ ಕೊಟ್ಟಾಗ ನೀವು ಅಲ್ಲಿಗೆ ಹೋಗಿ ಭಾಷಣ ಮಾಡಬಹುದು. ಆದರೆ ಎಂಥ ಮಕ್ಕಳು ಹೋಗಬೇಕಂದ್ರೆ ಚತುರ ಮಕ್ಕಳು, ಜ್ಞಾನದಲ್ಲಿ ನಿಪುಣರು, ಯೋಗಿ ಮಕ್ಕಳು, ಒಳ್ಳೆಯ ರೀತಿಯಿಂದ ಜಯ ಜಯಕಾರ ಮಾಡುವಂತಹ ಮಕ್ಕಳು ಅಂತಹ ಸಭೆಗಳಲ್ಲಿ ಹೋಗಬೇಕು. ಪರಮಾತ್ಮ ಮತ್ತು ಆಸ್ತಿಯ ಪರಿಚಯವನ್ನು ಕೊಡಬೇಕು. ತಂದೆಯ ನೆನಪಿನಿಂದ ನಾವು ವಿಶ್ವದ ಮಾಲೀಕ ಆಗ್ತೀವಿ ಎಂಬ ವಿಚಾರನೂ ನೀವು ತಿಳಿಸಬಹುದು ಅಂತ ಬಾಬಾ ಹೇಳ್ತಾರೆ. कहते हैं मुझे याद करो तो विकर्म नाश होंगे. श्री कृष्ण को याद करने से विकर्म नाश नहीं होंगे. कृष्ण अब कहाँ है? उसने तो एक शरीर छोड़ दूसरा ले लिया. निराकार तो ಅವಿನಾಶಿ. ಆ ತಂದೆಯೇ ಬಂದು ಹೇಳ್ತಾ ಇದ್ದಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ, ಆಗ ವಿಕರ್ಮಗಳು ನಾಶ ಆಗ್ತವೆ. ಶ್ರೀಕೃಷ್ಣನ ನೆನಪಿನಿಂದ ಪಾಪಗಳು ನಾಶ ಆಗೋದಿಲ್ಲ. ಈಗ ಕೃಷ್ಣ ಎಲ್ಲಿದ್ದಾನೆ? ಒಂದು ದೇಹ ಬಿಟ್ಟು ಮತ್ತೊಂದು ದೇಹದಲ್ಲಿ ಇದ್ದಾನೆ. ನಿರಾಕಾರ ಪರಮಾತ್ಮ ಅವಿನಾಶಿಯಾಗಿದೆ. ಶ್ರೀಕೃಷ್ಣ ವಿನಾಶಿ ದೇಹವನ್ನು ಪಡ್ಕೋತಾನೆ ಮತ್ತೆ ಬಿಡ್ತಾನೆ, ಪುನರ್ಜನ್ಮಗಳಲ್ಲಿ ಬರ್ತಾನೆ. ಭಗವಾನ ವಾಚ್ಯ ಹೇ, मैं तुमको विश्व का वर्षा देता हूँ. कृष्ण कैसे सबको वर्षा देगा? ಈ ವಿಚಾರಗಳನ್ನು ನೀವು ಬಹಳ ಸೂಕ್ಷ್ಮವಾಗಿ ತಿಳಿಸಬೇಕು. ಭಗವಾನ ವಾಚ್ಯ ಇದೆ, ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯ ಕೊಡ್ತೀನಿ. ಶ್ರೀಕೃಷ್ಣ ಇಡೀ ವಿಶ್ವದ ರಾಜ್ಯ ಕೊಡೋದಿಲ್ಲ. ಕೃಷ್ಣ ತೋ ಭಾರತ್ ಕಾ ಹೇನ, पतित तो सारी दुनिया है. सबका पतित पावन एक निराकार है. ಪರಮಾತ್ಮ ವಿಶ್ವದ ಮಾಲೀಕ, ಇಡೀ ಪತಿತ ವಿಶ್ವವನ್ನು ಪಾವನ ಮಾಡ್ತಾನೆ. ಆ ಪಾವನ ಪ್ರಪಂಚದ ಮಾಲೀಕರನ್ನಾಗಿ ಮಾಡ್ತಾನೆ. ಆದರೆ ಕೃಷ್ಣ ಕೇವಲ ಭಾರತದ ರಾಜಕುಮಾರ ಆಗಿರ್ತಾನೆ. ಅವನು ಕೃಷ್ಣನ ರೂಪದಲ್ಲಿ ಇರುವಾಗ ಯಾರ ಉದ್ಧಾರನೂ ಮಾಡೋದಿಲ್ಲ, ಯಾವ ಪತಿತರನ್ನು ಪಾವನ ಮಾಡೋದಿಲ್ಲ. ಅವನ ರಾಜ್ಯದಲ್ಲಿ ಎಲ್ಲರೂ ಪಾವನ ದೇವತೆಗಳು ಇರ್ತಾರೆ. ತುಮಾರಿ ಬುದ್ಧಿ ಮೇ ಯಹ ಸಬ್ ಬಾತೆ, ಈ ಎಲ್ಲ ಮಾತುಗಳು ನಿಮ್ಮ ಬುದ್ಧಿಯಲ್ಲಿ ಇವೆ. ಭಕ್ತಿ ಕೆ ಪಾರ್ಟ್ ಕಿ ಭಿ ನಾಲೆಜ್. पहले होती है शिव की पूजा. सोमनाथ का मंदिर बना हुआ है. इतना बड़ा सोमनाथ का मंदिर किसने बनाया? और कोई की ताकत नहीं. ಇನ್ನು ಭಕ್ತಿಯ ಪಾತ್ರದ ಬಗ್ಗೆನೂ ನಿಮಗೆ ಸಂಪೂರ್ಣ ಜ್ಞಾನ ಇದೆ. ಮೊದಲು ನೀವೇ ಶಿವನ ಪೂಜೆ, ಶಿವನ ಭಕ್ತಿಯನ್ನು ಪ್ರಾರಂಭ ಮಾಡ್ತೀರಿ. सोमनाथ मंदिर कटतीरे. जरूर उस समय इतना साहूकार थे जो ऐसे मंदिर बनाए. तुम बच्चों में अभी समझ है बरोबर हम कितने साहूकार थे. इतना बड़ा सोमनाथ का मंदिर बनाया है तो जरूर महाराजा होगा. ಬಾಬಾ ಹೇಳ್ತಾರೆ, ಆ ಸಮಯದಲ್ಲೂ ಸಹ ನಾವು ಬಹಳ ಶ್ರೀಮಂತರಾಗಿರ್ತೇವೆ. ದ್ವಾಪರ ಯುಗದಲ್ಲಿ ಆ ಕಾರಣದಿಂದ ಶಿವನ ದೇವಾಲಯವನ್ನು ಬಹಳ ವೈಭವದಿಂದ ಕಟ್ತೀವಿ. ಕಟ್ಟುವಂಥವರ ಹತ್ತಿರ
ಸಾಕಷ್ಟು ಹಣ ಸಂಪತ್ತು ಇರ್ತದೆ. ऐसे एक नहीं अनेक मंदिर बनाते. एक ने शुरू किया फिर बहुतों ने बनाया. ಈ ಥರ ದ್ವಾಪರ ಯುಗದಲ್ಲಿ ಸೋಮನಾಥ ಮಂದಿರ ಒಂದೇ ಅಲ್ಲ, ಅನೇಕ ರಾಜರು ಅನೇಕ ಮಂದಿರಗಳನ್ನು ಕಟ್ತಾ ಹೋಗ್ತಾರೆ. फिर बहुत मंदिरों को लूटा होगा. एक मंदिर से ही इतना सामान निकला जो ऊंट भर कर ले गए. जब चढ़ाई करते हैं तो कोशिश करते कैपिटल को हाथ में करे, फिर उनकी विजय हो गई. ಬಾಬಾ ಹೇಳ್ತಾರೆ, ಅನೇಕ ಮಂದಿರಗಳನ್ನು ಆ ಸಮಯದಲ್ಲಿ ಮುಘಲರು ಬಂದು ಲೂಟಿ ಮಾಡಲಿಕ್ಕೆ ಬಂದವರು ಅಥವಾ ಬರುವಂಥವರು ರಾಜಧಾನಿಯನ್ನು ತಮ್ಮ ವಶದಲ್ಲಿ ಮಾಡಿಕೊಳ್ತಾರೆ. ಹೀಗೆ ಲೂಟಿ ಮಾಡ್ತಾ ಮಾಡ್ತಾ ಆಕ್ರಮಣ ಮಾಡ್ತಾ ಮಾಡ್ತಾ ಇಡೀ ಭಾರತ ದೇಶವನ್ನೇ ತಮ್ಮ ವಶದಲ್ಲಿ ಮಾಡಿಕೊಂಡ್ರು. ದೆಹಲಿ ಪರಿಸ್ಥಾನ ಥಿ, धर्मराज ने स्थापन किया था. दिल्ली फिर से परिस्थान बनेगी, उसके लिए हम राजयोग सीख रहे. ದೆಹಲಿ ಮೊದಲು ಪರಿಸ್ಥಾನ ಆಗಿತ್ತು. ಧರ್ಮರಾಜ ಪರಮಾತ್ಮನೇ ಪರಿಸ್ಥಾನ ಅಥವಾ ದೇವತಾ ರಾಜ್ಯದ ಸ್ಥಾಪನೆ ಮಾಡಿದರು. ಈಗ ದೆಹಲಿ ಕಬ್ರಿಸ್ತಾನ ಆಗಿದೆ. ಪುನಃ ಆ ದೆಹಲಿ ಅಥವಾ ಭಾರತ ಪರಿಸ್ಥಾನ ಆಗಲಿದೆ. ಅದಕ್ಕಾಗಿಯೇ ನಾವು ರಾಜಯೋಗ ಕಲಿತಾ ಇದ್ದೇವೆ. ರಾಜಯೋಗದ ಬಲದಿಂದ ನಮ್ಮ ರಾಜ್ಯವನ್ನು ನಾವೇ ಸ್ಥಾಪನೆ ಮಾಡ್ತಿದ್ದೇವೆ. ಹಮಾರಾ ನಾಮ್ ಭಿ ಬಾಲಾ ಹೈ. ಕಹಾ ಜಾತಾ ಶಿವಶಕ್ತಿ ಸೇನಾ, ಗುಪ್ತ ಸೇನಾ, ನಾನ್ ವಯೋಲೆನ್ಸ್. ರಾಜ್ಯ ಸ್ಥಾಪನೆ ಮಾಡುವಂತಹ ಸೈನಿಕರ ಹೆಸರು ಪ್ರಸಿದ್ಧಿಯಾಗಿದೆ ಶಿವಶಕ್ತಿ ಸೇನೆಯ ರೂಪದಲ್ಲಿ. ಆದರೆ ನಮ್ಮ ಸೈನ್ಯ ಗುಪ್ತವಾಗಿದೆ, ಅಹಿಂಸಕ ಸೇನೆಯಾಗಿದೆ. इसका अर्थ कोई नहीं समझता. न तुम स्थूल हथियार उठाते हो, न काम कटारी चलाते हो. तुम ही नॉन वायलेंस शक्ति सेना हो, जिन्होंने योग बल से राज्य पाया. ನಾವು ಸ್ಥೂಲ ಆಯುಧಗಳನ್ನು ಹಿಡ್ಕೊಳ್ಳೋದಿಲ್ಲ, ವಿಕಾರದಲ್ಲಿ ಹೋಗುವಂತಹ ಹಿಂಸೆನೂ ಮಾಡೋದಿಲ್ಲ. ನಾವೆಲ್ಲ ಅಹಿಂಸಕ ಶಕ್ತಿ ಸೈನಿಕರು. ಯೋಗ ಬಲದಿಂದ ವಿಶ್ವದ ರಾಜ್ಯ ಅಧಿಕಾರವನ್ನು ಪಡ್ಕೊಳ್ತೇವೆ. विश्व का मालिक बनने के लिए श्रीमत पर हम एक बाप को याद करते. जानते हैं अभी यह नाटक पूरा होता है, फिर नए सिर शुरू होगा. यह अविनाशी नाटक है, यह कब विनाश नहीं होता. बाकी इतना ज़रूर है, जब नई दुनिया होती तो पुरानी दुनिया खलास हो जाती. चक्र फिरता रहता है, यह अनादि ड्रामा है. ನಾಟಕ ಮುಗಿಲಿಕ್ಕೆ ಬಂದಿದೆ, ಇದು ಅವಿನಾಶಿ ನಾಟಕ. ಈ ನಾಟಕದ ಚಕ್ರ ಅನಾದಿ ಅವಿನಾಶಿಯಾಗಿದೆ. जैसे भगवान के लिए कहते हाजिर नाजिर, वैसे यह ड्रामा का चक्र फिरता ही रहता है. इस ड्रामा में सब एक्टर्स हैं. तुम जानते हो मूल वतन स्थूल वतन भी है. फिर सत्य त्रेता चक्र लगाकर रिपीट होता है. यह अविनाशी ड्रामा. हम एक्टर्स भी ड्रामा में है ही. शुरू से अंत तक सब का पार्ट है ही. वह छोटा ड्रामा होता है जो पुराना हो जाता. यह कभी पुराना नहीं होता. यह अविनाशी ड्रामा कब पुराना होता है क्या? नहीं. बाकी हम पार्ट में आते हैं, नए से पुराने, पुराने से नए हो जाते. ಲೌಕಿಕ ಪ್ರಪಂಚದಲ್ಲಿ ಒಂದು ನಾಟಕ ಬಹಳ ಸಲ ಪ್ರಯೋಗ ಮಾಡಿದ ಮೇಲೆ
ಅದು ಹಳೆ ನಾಟಕ ಆಗಿಬಿಡ್ತದೆ. ಆದರೆ ಈ ಸೃಷ್ಟಿ ನಾಟಕ ಯಾವತ್ತೂ ಹಳೇದಾಗೋದೇ ಇಲ್ಲ. ಕ್ಷಣ ಕ್ಷಣಕ್ಕೂ ಇದು ಹೊಸ ನಾಟಕ ಅನ್ನಿಸ್ತದೆ. ಆದರೆ ನಾವು ಪಾತ್ರಧಾರಿಗಳು ಮಾತ್ರ ಹೊಸಬರು ಹಳಬರಾಗ್ತೀವಿ, ಹಳಬರು ಮತ್ತೆ ಹೊಸ ಪಾತ್ರಧಾರಿಗಳು ಆಗ್ತೀವಿ. ತುಮ್ ಜಾನ್ತೆ ಹಮ್ ರಾಜಾ ರಾನಿ ಥೇ ಅಬ್ ರಂಕ ಬನೆ, ರಂಕ ಸೆ ಫಿರ್ ರಾವ್ ಬಂತೆ, ರಂಕ ಮಾನ ಫಕೀರ್. ಈ ನಾಟಕದಲ್ಲಿ ಮೊದಲು ನಾವು ರಾಜ ರಾಣಿ ಆಗಿರ್ತೀವಿ, ಕೊನೆಗೆ ಫಕೀರ್ ಆಗ್ತೀವಿ, ಭಿಕ್ಷುಕರಾಗ್ತೀವಿ, ಮತ್ತೆ ರಾಜ ಆಗ್ತೀವಿ. यह समझते हो ना कि हम डायरेक्शन अनुसार इस सृष्टि पर अपनी बादशाही ಸ್ಥಾಪನ್ कर रहे. ಪರಮಾತ್ಮನ ಆದೇಶದ ಅನುಸಾರವಾಗಿ ಮತ್ತೆ ನಾವು ಈ ಸೃಷ್ಟಿಯ ಮೇಲೆ ನಮ್ಮದೇ ಆಗಿರುವಂಥ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಬಾಪ್ ಕಹತೆ ಮುझे याद करो और बादशाही को याद करो. हाँ, बाकी यह सितम तो होंगे ही. सितम भी कर्म भोग है. पुरुष स्त्री को मारता है, ऐसे ही कोई मार सकता है. तुमने भी उनको मारा होगा. वही हिसाब किताब चुक्तू हो रहा है. ನೀವು ನನ್ನನ್ನು ನೆನಪು ಮಾಡಿದರೆ ಸ್ವರ್ಗದ ಬಾದಶಾಹ ಆಗ್ತೀರಿ. ಬಾಕಿ ಸಂಗಮ ಯುಗದಲ್ಲಿ ನಿಮ್ಮ ಲೆಕ್ಕಾಚಾರ ಏನಿದೆಯೋ ಅದನ್ನು ನೀವು ಅನುಭವಿಸಲೇಬೇಕಾಗ್ತದೆ. ಕಾಯಿಲೆ ಬರೋದು ಸಹ ನಮ್ಮ ಕರ್ಮದ ಲೆಕ್ಕಾಚಾರನೇ ಆಗಿರ್ತದೆ. ಗಂಡ ಹೆಂಡತಿಗೆ ಹೊಡಿತಾನೆ ಅಂದರೆ ಸುಮ್ಮನೆ ಹೊಡೆಯೋದಿಲ್ಲ. ಹೆಂಡತಿ ಒಂದು ಕಾಲದಲ್ಲಿ ಗಂಡನಿಗೆ ಹೊಡೆದಿರ್ತಾಳೆ. ಆ ಲೆಕ್ಕಾಚಾರವನ್ನು ಈ ಜನ್ಮದಲ್ಲಿ ಗಂಡ ಆದವನು ತೀರಿಸ್ತಾ ಇರ್ತಾನೆ. यह सब कर्मों का हिसाब किताब है. अब तुम श्रीमत पर श्रेष्ठ कर्म कर रहे. अब कोई भ्रष्ट कर्म नहीं करना. ಎಲ್ಲ ರೀತಿಯ ಲೆಕ್ಕಾಚಾರ ಸಂಗಮ ಯುಗದಲ್ಲಿನೇ ಮುಗಿಸಬೇಕು. ಈಗ ನಾವು ಶ್ರೀಮತದಂತೆ ಶ್ರೇಷ್ಠ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. अब कोई भ्रष्ट कर्म नहीं करना है. सबसे श्रेष्ठ कर्म है सबको बाप का परिचय देना. ಈಗ ನಾವು ಎಂದೂ ಭ್ರಷ್ಟ ಕರ್ಮ ಮಾಡಬಾರದು. ಎಲ್ಲಕ್ಕಿಂತಲೂ ಶ್ರೇಷ್ಠ ಕರ್ಮ ಆಗಿದೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡುವುದು. बाप का फरमान मिला है, माँ में कम याद करो. सभी बाप को ही भूले हुए हैं. शिव की पूजा करते हैं परंतु जानते कुछ भी नहीं. अमरनाथ पर भी बड़ा लिंग बना रखा है. इतना बड़ा बाप का रूप है क्या? ಎಲ್ಲರೂ ಆ ತಂದೆಯನ್ನು ಮರ್ತಿದ್ದಾರೆ. ಶಿವನ ಪೂಜೆ ಮಾಡ್ತಾರೆ, ಅಮರನಾಥಕ್ಕೆ ಹೋಗ್ತಾರೆ, ಆದರೆ ಶಿವನ ಪರಿಚಯ ಗೊತ್ತಿಲ್ಲ. ಅಮರನಾಥದಲ್ಲಿ ದೊಡ್ಡ ಲಿಂಗವನ್ನು ತಯಾರು ಮಾಡಿರ್ತಾರೆ, ಆದರೆ ಶಿವಬಾಬ ಕೆಡ್ತಾರೆ, ನಾನು ಅಷ್ಟು ದೊಡ್ಡ ಆಕಾರದಲ್ಲಿ ಇದ್ದೇನೇನು, ನನ್ನ ಬಗ್ಗೆ ನೀವು ಮಾತ್ರ ಯಥಾರ್ಥವಾಗಿ ತಿಳ್ಕೊಂಡಿದ್ದೀರಿ. अच्छा, मीठे मीठे सिकी लदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. श्रीमत पर सदा श्रेष्ठ कर्म करने हैं. कोई भी भ्रष्ट कर्म न हो, इसका ध्यान रखना है. बहुतों को योगी बनाने की ಸೇವಾ करनी. ಶ್ರೀಮತದಿಂದ ಸದಾ ಶ್ರೇಷ್ಠ ಕರ್ಮಗಳನ್ನೇ ಮಾಡಬೇಕು. ಯಾವುದೇ ಭ್ರಷ್ಟ ಕರ್ಮ ಮಾಡಬಾರದು. ಇದರ ಬಗ್ಗೆ ವಿಶೇಷ ಗಮನ
ಕೊಡಬೇಕು. ಬಹಳ ಆತ್ಮರನ್ನ ಜನರನ್ನ ಯೋಗಿಯನ್ನಾಗಿ ಮಾಡುವಂತಹ ಸೇವೆ ಮಾಡಬೇಕು. 2. ಸಚ್ಚಿ ದಿಲ್ ರಖನಿ ಹೇ, ಶರೀರ್ ತೋ ಜೈಸೆ ಮುರ್ದಾ ಹೈ, ಇಸ್ಕಾ ಅಭಿಮಾನ್ ಛೋಡ್ ದೇನಾ ಹೇ, ಪೂರಾ ಪೂರಾ ನಷ್ಟ ಮೋಹ ಬನನಾ ಹೈ. ಸತ್ಯ ಹೃದಯ ಇರಬೇಕು. ದೇಹಕ್ಕೆ ಶವ ಅಂತ ತಿಳ್ಕೋಬೇಕು. ಈ ಶವದ ಬಗ್ಗೆ ಅಭಿಮಾನ ಇರಬಾರದು. ಸಂಪೂರ್ಣ ನಷ್ಟ ಮೋಹ ಆಗಬೇಕು. वरदान. कल्प कल्प के विजय की नूंद को स्मृति में रख, सदा निश्चिंत रहने वाले ನಿಶ್ಚಯ ಬುದ್ಧಿ ವಿಜಯೀ ಭವ. ಕಲ್ಪ ಕಲ್ಪದ ವಿಜಯದ ಸ್ಮೃತಿಯನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ನಿಶ್ಚಿಂತ ಆಗಿ ಇರುವ ನಿಶ್ಚಯ ಬುದ್ಧಿ ವಿಜಯೀ ಆತ್ಮ ಭವ. निश्चय बुद्धि बच्चे व्यवहार व परमार्थ के हर कार्य में सदा विजय की अनुभूति करते हैं. भल कैसा भी साधारण कर्म हो, लेकिन उन्हें विजय का अधिकार अवश्य प्राप्त होता है. वे कोई भी कार्य में स्वयं से दिल शिकस्त नहीं होते, क्योंकि निश्चय है कि कल्प कल्प के हम विजयी. जिसका मददगार स्वयं भगवान है, उसकी विजय नहीं होगी तो किसकी होगी. इस भावी को कोई टाल नहीं सकता. यह निश्चय और नशा निश्चिंत बना देता है. ನಿಶ್ಚಯ ಬುದ್ಧಿ ಮಕ್ಕಳು ವ್ಯವಹಾರದಲ್ಲಿ ಅಥವಾ ಪರಮಾರ್ಥದಲ್ಲಿ ಸದಾ ವಿಜಯದ ಅನುಭವ ಮಾಡ್ತಾರೆ. ಎಂತಹ ಸಾಧಾರಣ ಕರ್ಮನೇ ಇರಲಿ, ಅವರು ಅದರಲ್ಲಿ ವಿಜಯದ ಅಧಿಕಾರವನ್ನು ಪಡ್ಕೊಳ್ತಾರೆ. ಯಾವುದೇ ಕಾರ್ಯದಿಂದ ಅವರು ಬೇಸರ ಮಾಡಿಕೊಳ್ಳೋದಿಲ್ಲ. ಏಕೆ ಎಂದರೆ ನಾವು ಕಲ್ಪಕಲ್ಪದ ವಿಜಯಿಗಳು ಎಂಬ ನಿಶ್ಚಯ ಅವರಲ್ಲಿ ಇರ್ತದೆ. ಯಾರಿಗೆ ಪರಮಾತ್ಮನೇ ಸ್ವತಃ ಸಹಾಯಕ ಆಗಿರ್ತಾನೆ, ಅವರಿಗೆ ವಿಜಯ ಸಿಗದೆ ಇನ್ಯಾರಿಗೂ ಸಿಗ್ತದೆ? ಯಾರಿಗೂ ಸಿಗೋದಿಲ್ಲ. ಇಸ್ ಭಾವಿ ಕೋ ಕೋಯಿ ಟಾಲ್ ನಹಿ ಸಕ್ತಾ. ಯಾರು ಪರಮಾತ್ಮನನ್ನ ಸಾಥಿಯನ್ನಾಗಿ ಮಾಡ್ಕೋತಾರೆ, ಅವರಿಗೆ ವಿಜಯ ಖಂಡಿತವಾಗಿಯೂ ಸಿಗ್ತದೆ. ಇದನ್ನು ಯಾರಿಂದನೂ ತಪ್ಪಿಸಲಿಕ್ಕೆ ಆಗೋದಿಲ್ಲ. ಈ ನಿಶ್ಚಯ ಮತ್ತು ನಶೆ ಯಾರಲ್ಲಿ ಇರುತ್ತದೆಯೋ ಅವರು ಸದಾ ನಿಶ್ಚಿಂತಾಗಿ ಇರ್ತಾರೆ. यह निश्चय और नशा निश्चिंत बना देता है. श्लोगन. सदा खुशी की खुराक द्वारा तंदुरुस्त, खुशी के खजाने से संपन्न खुशनुमा बनो. ಸದಾ ಖುಷಿಯ ಔಷಧಿಯನ್ನು ಸ್ವೀಕರಿಸುತ್ತಾ ನಿರೋಗಿಯಾಗಿ ಇರಿ. ಖುಷಿಯ ಖಜಾನೆಯಿಂದ ಸಂಪನ್ನ खुशनुमा आगिरी. मातेश्वरी जी के अनमोल महावाक्य. हम कहते कल्प 5000 वर्ष का है. इस पर बहुत मनुष्यों का प्रश्न उठता. कल्प इतना बड़ा है, फिर 5000 वर्ष का कैसे हो सकता? कल्प तो लाखों वर्ष का है. कोई चीज़ निकलती है तो कहते यह लाखों वर्ष की. फिर मनुष्य कैसे मानेंगे कि कल्प 5000 वर्ष का है? अगर कोई कहे कि हिस्ट्री लाखों वर्ष की बनी हुई, उन्हें समझाओ लाखों वर्ष की हिस्ट्रियाँ कैसे रह सकती है. यह जो कल्प के अंदर इतनी उथल पाथल होती है, इतना विनाश होता है, जिसमें सारी बादशाही का ही विनाश हो जाता,
तो तुम्हारी वो हिस्ट्री साबित कैसे रहेगी? फिर एक्यूरेट हिस्ट्री का कैसे पता पड़ेगा? तो यह बात ಸಿದ್ಧ नहीं होती है. ಬಾಬಾ ಹೇಳ್ತಾರೆ ಕಲ್ಪದ ಅವಧಿ 5000 ವರ್ಷಗಳು ಅಂತ. ಜನ ಹೇಳ್ತಾರೆ ಕಲ್ಪದ ಅವಧಿ ಲಕ್ಷಾಂತರ ವರ್ಷಗಳು. ಯಾವುದಾದ್ರೂ ಹಳೆಯ ವಸ್ತು ಸಿಕ್ಕಾಗ ಇದು ಇಷ್ಟು ಲಕ್ಷ ವರ್ಷದ ಹಳೆಯ ವಸ್ತು ಅಂತನೂ ಹೇಳ್ತಾರೆ. ಆದರೆ ಸತ್ಯತ್ರೇತಾಯುಗ ಹೋದ ನಂತರ ಮಧ್ಯದ ವಿನಾಶದಲ್ಲಿ ಸತ್ಯತ್ರೇತಾಯುಗದ ಎಲ್ಲ ರಾಜಧಾನಿ ಆಗಲಿ, ವಸ್ತುಗಳಾಗಲಿ, ಅರಮನೆಗಳಾಗಲಿ ಎಲ್ಲವೂ ವಿನಾಶ ಆಗಿ ಹೋಗಿಬಿಡ್ತದೆ. 5000 ವರ್ಷಗಳ ಇತಿಹಾಸನೇ ನಮಗೆ ಸರಿಯಾಗಿ ಸಿಗದೇ ಇದ್ದಾಗ ಲಕ್ಷಾಂತರ ವರ್ಷಗಳ ಇತಿಹಾಸ ಅದು ಹೇಗೆ ಸಿಗೋದಕ್ಕೆ ಸಾಧ್ಯ? ಈ ರೀತಿಯಲ್ಲಿ ಪ್ರಶ್ನೆ ಮಾಡಿ ಜನರಿಗೆ ನೀವು ತಿಳಿಸ್ರಿ. अब स्वयं ऑलमाइटी अथॉरिटी परमात्मा एक्यूरेट सुनाता है, साथ साथ हमें दिव्य दृष्टि द्वारा साक्षात्कार भी कराते हैं. तो क्या हम उस पर विश्वास नहीं करेंगे? ನಂತರ ಜನರಿಗೆ ಹೇಳಿ, ನೋಡಿ ಸ್ವಯಂ ಸರ್ವಶಕ್ತಿವಂತ ಜ್ಞಾನಸಾಗರ ಪರಮಾತ್ಮನೇ ಬಂದು ನಮಗೆ ಸತ್ಯ ಜ್ಞಾನ ಕೊಡ್ತಾ ಇದ್ದಾರೆ ಮತ್ತು ಜೊತೆಗೆ ದಿವ್ಯ ದೃಷ್ಟಿಯ ಮೂಲಕ ಸಾಕ್ಷಾತ್ಕಾರನೂ ಮಾಡಿಸ್ತಾರೆ ಅಂದ ಮೇಲೆ ನಾವು ಅವನ ಮಾತಿನ ಮೇಲೆ ವಿಶ್ವಾಸ ಇಡಬೇಕಾಗ್ತದೆ. ನೋಡಿದ ದೃಶ್ಯಗಳ ಮೇಲೆ ವಿಶ್ವಾಸ ಇಡಬೇಕಾಗ್ತದೆ. ಸಾಕ್ಷಾತ್ಕಾರ ನೋಡಿದ ಮೇಲೆ ಆ ವಿಶ್ವಾಸ ಅಥವಾ ನಿಶ್ಚಯ ಪಕ್ಕಾ ಆಗ್ತದೆ. अवश्य भल कोई साक्षात्कार पर निश्चय भी न करे, परंतु स्वयं परमात्मा हमको सन्मुख सुना रहे. ಸಾಕ್ಷಾತ್ಕಾರದಲ್ಲಿ ಬಾಬಾ ತೋರಿಸ್ತಾರೆ ಸ್ವರ್ಗ ಯಾವ ಸಮಯದಲ್ಲಿ ಇತ್ತು, ಎಷ್ಟು ಸಮಯ ಇತ್ತು ಅಂತ. ಅದನ್ನು ನೋಡಿ ಆದರೂ ನಿಶ್ಚಯ ಮಾಡಬೇಕು, ನಿಶ್ಚಯ ಬುದ್ಧಿ ಆಗಬೇಕು. ಇಲ್ಲದೆ ಹೋದರೆ ಸ್ವಯಂ ಪರಮಾತ್ಮ ತಾನೇ ಬಂದು ಸನ್ಮುಖದಲ್ಲಿ ಏನು ಹೇಳ್ತಾ ಇದ್ದಾನೆ ಆ ಜ್ಞಾನದ ಆಧಾರದಿಂದ ಆದರೂ ನಿಶ್ಚಯ ಬುದ್ಧಿ ಆಗಬೇಕು. पहले हमको निश्चय है कि हमें पढ़ाने वाला कौन है, फिर सारे सृष्टि का चक्र हूबहू कैसे चलता है, इस राज को भी हम समझ चुके. हम अपने अनुभव और प्रैक्टिकल जीवन को देख यथार्थ कह रहे हैं कि कल्प 5000 वर्ष का है. ಜನರಿಗೆ ತಿಳಿಸಿ, ನೋಡಿ ಪರಮಾತ್ಮನೇ ನಮ್ಮ ಶಿಕ್ಷಕ, ಅವನೇನು ಓದಿಸ್ತಾ ಇದ್ದಾನೋ ಅದರ ಮೇಲೆ ನಮಗೆ ಸಂಪೂರ್ಣ ನಿಶ್ಚಯ ಇದೆ. ಜೊತೆಗೆ ಈ ನಾಟಕದ ಚಕ್ರವೂ ಸಹ ಹೂಬಹು ರಿಪೀಟ್ ಆಗ್ತಾ ಇದೆ. ನಾಟಕದ ರಹಸ್ಯವನ್ನು ಸಹ ನಾವು ತಿಳ್ಕೊಂಡಿದ್ದೇವೆ, ಅದರಂತೆ ಅನುಭವನೂ ಮಾಡ್ತಾ ಇದ್ದೇವೆ. ಪ್ರಾಕ್ಟಿಕಲ್ ಜೀವನದಲ್ಲಿ ಅದರ ಅನುಭವ ನಮಗೆ ಆಗ್ತಿದೆ. ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ ಕಲ್ಪದ ಅವಧಿ 5000 ವರ್ಷಗಳು ಮಾತ್ರ ಅಂತ. ಎರಡನೇದು, आत्मा और परमात्मा का अंतर इस पर समझाया जाता. आत्मा और परमात्मा का रूप एक जैसा ज्योति रूप है, साइज एक ही रीति में. बाकी आत्मा और परमात्मा में सिर्फ गुणों की ताकत का फर्क अवश्य है. ಎರಡನೇ ವಿಚಾರ, ಆತ್ಮ ಮತ್ತು ಪರಮಾತ್ಮನ ವ್ಯತ್ಯಾಸದ ಬಗ್ಗೆ ತಿಳಿಸ್ಬೇಕು. ಆತ್ಮ ಪರಮಾತ್ಮ ಎರಡೂ ಒಂದೇ ಥರ ಇದ್ದಾವೆ. ರೂಪದಲ್ಲಿ ಆತ್ಮನೂ ಜ್ಯೋತಿ, ಪರಮಾತ್ಮನೂ ಜ್ಯೋತಿ ಆಗಿದ್ದಾರೆ. ಆದರೆ ಗುಣದಲ್ಲಿ ಮಾತ್ರ ಮತ್ತು ಶಕ್ತಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. अब यह जो इतने गुण है सारी महिमा परमात्मा की,
परमात्मा सुख दुख से न्यारा है, सर्वशक्तिवान है, सर्वगुण संपन्न, 16 कला संपूर्ण। उनकी ही सारी शक्ति काम कर रही। बाकी मनुष्य आत्मा की कोई शक्ति नहीं चल सकती। परमात्मा का ही सारा पार्ट चलता है। भल परमात्मा पार्ट में भी आता है तो भी खुद न्यारा रहता है। ಇನ್ನು ಪರಮಾತ್ಮನ ಮಹಿಮೆನೇ ಬೇರೆ ಆಗಿದೆ, ದೇವತೆಗಳ ಮಹಿಮೆನೇ ಬೇರೆ ಆಗಿದೆ. ಪರಮಾತ್ಮ ಸುಖ ದುಃಖದಿಂದ ನಿರ್ಲಿಪ್ತ ಆಗಿದ್ದಾನೆ, ಸರ್ವಶಕ್ತಿವಂತ ಆಗಿದ್ದಾನೆ, ಸರ್ವಗುಣ ಸಾಗರ ಆಗಿದ್ದಾನೆ. ಆದ್ದರಿಂದ ಅವನು ಮನುಷ್ಯರನ್ನು ಸಹ ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ ದೇವತೆಗಳನ್ನಾಗಿ ಮಾಡ್ತಾನೆ. ಮನುಷ್ಯರನ್ನು ದೇವತಾ ಮಾಡುವ ಶಕ್ತಿ ಕೇವಲ ಪರಮಾತ್ಮ ತಂದೆಯಲ್ಲಿ ಮಾತ್ರ ಇದೆ. ಮನುಷ್ಯ ತನ್ನ ಶಕ್ತಿಯಿಂದ ದೇವತಾ ಆಗೋದಿಲ್ಲ. ಪರಮಾತ್ಮ ಬಂದು ಓದಿಸಿ ಮನುಷ್ಯರನ್ನು ದೇವತಾ ಮಾಡ್ತಾನೆ. ಪರಮಾತ್ಮನ ಪಾತ್ರ ಎಲ್ಲರಕ್ಕಿಂತ ಅತೀ ಮುಖ್ಯವಾದಂತಹ ಪಾತ್ರ ಆಗಿದೆ. ಪರಮಾತ್ಮನೂ ಪಾತ್ರ ಮಾಡ್ತಾನೆ, ಆದರೆ ಪಾತ್ರದ ಬಂಧನದಿಂದ ನಿರ್ಲಿಪ್ತ ಆಗಿರ್ತಾನೆ. ನಾವೆಲ್ಲರೂ ಪಾತ್ರಧಾರಿಗಳಾಗಿ ಬರ್ತೀವಿ, ಕರ್ಮ ಬಂಧನಕ್ಕೆ ಒಳಗಾಗ್ತೀವಿ. ಇದು ಆತ್ಮ ಮತ್ತು ಪರಮಾತ್ಮನಲ್ಲಿ ಇರುವ ವ್ಯತ್ಯಾಸ ಆಗಿದೆ. ಪರಮಾತ್ಮ ಪಾರ್ಟ್ में आते भी कर्म बंधन से न्यारा है, हम कर्म बंधन के वश हो जाते हैं. यह है आत्मा और परमात्मा में अंतर. अच्छा, ओम शांति, ओम शांति, ओम शांति. ಶಕ್ತಿ ತುಂಬಿದೆ ನಿನ್ನ ಮಧುರ ನೆನಪು
ಶಕ್ತಿ ತುಂಬಿದೆ. ಶಕ್ತಿ